ನಮಸ್ಕಾರ ಸ್ನೇಹಿತರೆ, ಶಿವಮಹಾಪುರಾಣದ 4ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು ಶಿವನು ಬ್ರಹ್ಮನನ್ನು ಶಿಕ್ಷಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮಹೇಶ್ವರನು ಶ್ರೀಹರಿಯನ್ನು ಅನುಗ್ರಹಿಸಿದ ನಂತರ ಬ್ರಹ್ಮನಿಗೆ ತಕ್ಕ ಗುಣಪಾಠವನ್ನು ಮಾಡಬೇಕೆಂದುಕೊಂಡನು. ತಕ್ಷಣವೇ ತನ್ನ ಸಂಕಲ್ಪದಿಂದ ಭೈರವನನ್ನು ಕರೆಸಿ, ಭೈರವ, ಅಸತ್ಯವಾದಿಯಾದ ಈ ಬ್ರಹ್ಮನನ್ನು ನಿನ್ನ ಖಡ್ಗದಿಂದ ತಕ್ಕ ರೀತಿಯಲ್ಲಿ ಸತ್ಕರಿಸು ಎಂದನು. ಮರುಕ್ಷಣವೇ ಭೈರವನು ತನ್ನ ಖಡ್ಗವನ್ನು ಕೈಯಲ್ಲಿಡಿದು ಗಳಪಿಸಿದನು. ಒಂದು ಕೈಯಲ್ಲಿ ಬ್ರಹ್ಮದೇವನ ತಲೆಯನ್ನಿಡಿದು 5 ತಲೆಗಳಲ್ಲಿ ಒಂದನ್ನು ಕತ್ತರಿಸಿದನು. ನಂತರ ಉಳಿದ ತಲೆಗಳನ್ನು ಸಹ ಕತ್ತರಿಸಲು ಸಿದ್ಧನಾಗುತ್ತಿರಲು ಬ್ರಹ್ಮದೇವನು ಭಯದಿಂದ ಗಡಗಡನೆ ನಡುಗಿದನು. ಹರಹರ, ಶಿವ ಭವ ಭವ ಎಂದು ಆರ್ತನಾದವನ್ನು ಮಾಡುತ್ತಾ ಓಡಿ ಬಂದು ಮಹೇಶ್ವರನ ಪಾದಗಳ ಮೇಲೆ ಬಿದ್ದನು. ವಿಧಾತನ ಪರಿಸ್ಥಿತಿಯನ್ನು ಕಂಡ ವಿಷ್ಣುಮೂರ್ತಿಗೂ ಸಹ ಕರುಣೆಯುಂಟಾಯಿತು. ಎಷ್ಟೇ ಆಗಲಿ, ವಿಷ್ಣುವಿನ ಹೊಕ್ಕಳಿನಿಂದ ಉದ್ಭವಿಸಿದ ತಾವರೆ ಹೂವಿನಿಂದ ಹೊರಬಂದಿರುವವನಲ್ಲವೇ ಆ ಪಿತಾಮಹನು. ಆದ್ದರಿಂದ ಮತ್ತೆ ಮತ್ತೆ ಶಂಕರನಿಗೆ ಬೇಡಿಕೊಂಡನು, ಬ್ರಹ್ಮನನ್ನು ಕ್ಷಮಿಸಲು ಕೋರಿದನು. ಅದಕ್ಕಿಂತಲೂ ಹೆಚ್ಚಾಗಿ ಬ್ರಹ್ಮನು ಪ್ರಾಣಭಿಕ್ಷೆಯನ್ನು ಆರ್ಥಿಸುತ್ತಿದ್ದಾನೆ. ಆಗ ಶಿವನು ದಯೆ ತೋರಿದನು. ಎಲೈ ಬ್ರಹ್ಮದೇವ, ನೀನು ಇಷ್ಟಾಗಿ ಪ್ರಾಧೇಯ ಪಡುತ್ತಿದ್ದೀಯ, ಆದ್ದರಿಂದ ನಿನ್ನನ್ನು ಕ್ಷಮಿಸುತ್ತೇನೆ, ಹೋಗು. ನಿನ್ನ ಪರವಾಗಿ ವಿಷ್ಣುವು ಸಹ ಬೇಡಿಕೊಳ್ಳುತ್ತಿದ್ದಾನೆ. ಹೋಗಿ ನೀನು ನಿನ್ನ ಸೃಷ್ಟಿ ಕಾರ್ಯದಲ್ಲಿ ವಿಲೀನನಾಗು. ಆದರೆ ಅಸತ್ಯ ದೋಷದಿಂದ ನೀನು ಎಲ್ಲಿಯೂ ಪೂಜಾರ್ಹನಾಗದೆ ಹೋಗು. ಆದರೂ ನೀನು ನನ್ನ ಭಕ್ತನಾದ್ದರಿಂದ ನನ್ನನ್ನೇ ನಿರಂತರವೂ ಧ್ಯಾನಿಸುವುದರಿಂದ ನಿನಗೊಂದು ವರವನ್ನು ಕೊಡುತ್ತೇನೆ. ಯಜ್ಞ ಯಾಗಾದಿಗಳು ಮುಂತಾದ ವೇದೋಕ್ತ ಕಾರ್ಯಗಳಲ್ಲಿ ಮಾತ್ರವೇ ನೀನೇ ಗುರುಗಳಾಗಿ ಗೌರವಿಸಲ್ಪಡುತ್ತೀಯ. ಹಾಗೆ ಮಾಡದೆ ನಿನ್ನನ್ನು ತಿರಸ್ಕರಿಸಿ ಮಾಡುವ ಯಜ್ಞ ಯಾಗಾದಿ ಕೃತುಕಾಂಡಗಳು ಯಾವುವೂ ಸಹ ಫಲವನ್ನು ಕೊಡುವುದಿಲ್ಲ ಎಂದು ಹೇಳಿ ವರವನ್ನು ಕೊಟ್ಟನು. ಈಗ ಶಿವನು ಸಂಪಿಗೆ ಹೂವನ್ನು ಶಪಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ನಡೆದ ಘಟನೆಯನ್ನೆಲ್ಲ ನೋಡುತ್ತಾ ನಿಂತಿದ್ದ ಸಂಪಿಗೆ ಹೂವನ್ನು ಕಂಡು ಶಿವನು, ಎಲೈ ಕೇತಕಿ, ಕುಂಟು ಸಾಕ್ಷಿ, ಸುಳ್ಳು ಸಾಕ್ಷಿಯಾಗಿ ಕುಸುಮ ಕುಲಕ್ಕೆ ಕಳಂಕವನ್ನು ತಂದ ಪಾಪಿಷ್ಠ ಹೂವು ನೀನು. ಇನ್ನು ಮುಂದೆ ನೀನು ನನಗೆ అయిಷ್ಟವಾಗುತ್ತೀಯ. ಅದರಿಂದ ನನ್ನ ಆರಾಧನೆಯಲ್ಲಿ ನಿನಗೆ ಸ್ಥಾನವಿಲ್ಲದಂತಾಗುತ್ತದೆ ಎಂದು ಶಪಿಸಿದನು. ತನ್ನ ಸುಮಧುರವಾದ ಪರಿಮಳದಿಂದ ಮತ್ತು ತರುವ ಸಂಪಿಗೆ ಹೂವು ಶಿವನು ಶಪಿಸುತ್ತಲೇ ಶಿವನಲ್ಲಿ ಮೊರೆಯಿಟ್ಟುಕೊಂಡಿತು. ಹೇ ಜಗನ್ನಾಥ, ನಿನ್ನ ಸೇವೆಗೆ ಬರದೇ ಇರುವಾಗ ನನ್ನ ಜನ್ಮವ ವ್ಯರ್ಥವಾಗುತ್ತದೆ. ನನ್ನ ಮೇಲೆ ಕರುಣಿಸು. ಎಂತಹ ಪಾಪಾತ್ಮರೇ ಆದರೂ ಸರಿ, ಶಿವ ಎಂಬ ನಾಮ ಸ್ಮರಣೆಯಿಂದಲೇ ಮುಕ್ತಿಯನ್ನು ಪಡೆಯುತ್ತಿರಲು ಸಾಕ್ಷಾತ್ ನಿನ್ನ ನಿಷ್ಕಲ ಸಕಲ ರೂಪಗಳೆರಡನ್ನೂ ದರ್ಶಿಸಿಕೊಂಡ ನನಗೆ ನನ್ನ ಒಂದೇ ಒಂದು ಅಸತ್ಯ ದೋಷವನ್ನು ನೀನು ಲೆಕ್ಕಿಸುತ್ತೀಯಾ ತಂದೆ ಎಂದು ಹಲವು ರೀತಿಯಲ್ಲಿ ಪ್ರಾರ್ಥಿಸಿತು. ಪರಿಶುದ್ಧ ಅನುಗ್ರಹ ಮೂರ್ತಿಯೂ ಸ್ಥಾಣನು ಜಗಮಯ್ಯನೂ ಆದ ಶಿವನು ಆ ಸಂಪಿಗೆಯನ್ನು ಕ್ಷಮಿಸಿದನು. ಎಲೈ ಕೇತಕಿ, ನಾನು ಹೇಳಿರುವುದು ನಡೆಯಲೇಬೇಕಾಗಿದ್ದು. ನನ್ನ ಆರಾಧನೆಗೆ ನೀನು ನಿಷಿದ್ಧವಾದರೂ ಸಹ ನನ್ನ ಭಕ್ತರ ನಿಮಿತ್ತ ಉಪಯೋಗಿಸಿಕೊಳ್ಳಲ್ಪಡುತ್ತೀಯ. ನನ್ನ ಪೂಜೆಗೆ ನೀನು ಅರ್ಹವಾಗದೆ ಹೋದರೂ ಸಹ ನನ್ನ ತಲೆಯಲ್ಲಿ ಅಲಂಕರಿಸುವುದಕ್ಕೆ ನೀನು ಉಪಯೋಗವಾಗುತ್ತೀಯ ಎಂದು ಶಿವನು ಸಂಪಿಗೆಯನ್ನು ಅನುಗ್ರಹಿಸಿದನು. ಈಗ ಶಿವರಾತ್ರಿಯ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮ ವಿಷ್ಣು ಗಣಗಳು ನಿಧಾನವಾಗಿ ಶಿವದರ್ಶನಾರ್ಥವಾಗಿ ಹತ್ತಿರಕ್ಕೆ ಹೋಗಿ ನ ಭೂತೋ ನ ಭವಿಷ್ಯತ್ ಎಂಬ ರೀತಿಯಲ್ಲಿ ಶಿವನನ್ನು ಆರಾಧಿಸಿದರು. ಶಿವನು ಅವರ ಪೂಜೆಗೆ ತುಂಬಾ ಸಂತೋಷಿಸಿದನು. ಆ ಸಂತೋಷದಿಂದ ಬೋಳಾಶಂಕರನು, ನೀವು ಇಂದು ನನಗೆ ಮಾಡಿದ ಈ ಪೂಜೆಯಿಂದ ನಾನು ತುಂಬಾ ಸಂತುಷ್ಟನಾದೆನು. ಆದ್ದರಿಂದ ಇನ್ನು ಮುಂದೆ ಈ ದಿವ್ಯ ಸಮಯವು ನನಗೆ ತುಂಬಾ ಪ್ರೀತಿಪಾತ್ರವಾಗಿ ಮಹಾಶಿವರಾತ್ರಿ ನಾಮದಿಂದ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇನ್ನು ಮುಂದೆ ಶಿವರಾತ್ರಿ ಎಂದು ಲಿಂಗಾತ್ಮಕವಾಗಿ ಆಗಲಿ ಮೂರ್ತಾತ್ಮಕವಾಗಿ ಆಗಲಿ ನನ್ನನ್ನು ಆರಾಧಿಸಿದವರು ಪುರುಷೋತ್ತಮರಾಗುವರು. ಮಹಾಶಿವರಾತ್ರಿ ಎಂದು ರಾತ್ರಿಯೆಲ್ಲ ಉಪವಾಸವಿದ್ದು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ತ್ರಿಕರಣ ಶುದ್ಧಿಯಾಗಿ ಲೋಪವಿಲ್ಲದೆ ವಿಧಿವಿಧಾನವಾಗಿ ನನ್ನನ್ನು ಆರಾಧಿಸಿದವರು 1 ವರ್ಷ ಪೂರ್ತಿ ಪೂಜಿಸಿದ ಫಲವನ್ನು ಹೊಂದುತ್ತಾನೆ. ಇಂದು ಶಿವಪ್ರತಿಷ್ಠೆಗೂ ಶಿವ ಕಲ್ಯಾಣಕ್ಕೂ ಶ್ರೇಷ್ಠವಾದ ದಿನವಾಗುತ್ತದೆ. ನಿಮ್ಮ ಜಗಳವನ್ನು ನಿವಾರಿಸುವ ನಿಮಿತ್ತ ನಾನು ಲಿಂಗಾಕೃತಿಯಲ್ಲಿ ಉದ್ಭವಿಸಿದನು. ಈ ಮಾರ್ಗಶಿರ ಮಾಸ ಬಹುಳ ಚತುರ್ದಶಿ ಅರ್ಧ ನಕ್ಷತ್ರದಲ್ಲಿ ಉಮಾ ಸಮೇತನಾಗಿ ಆಗಲಿ ಅಥವಾ ನನ್ನ ಶಿವಲಿಂಗವನ್ನಾಗಲಿ ದರ್ಶಿಸಿದ ಮಾತ್ರಕ್ಕೆ ನನಗೆ ಕುಮಾರಸ್ವಾಮಿಗಿಂತಲೂ ಪ್ರೀತಿ ಪಾತ್ರನಾಗುತ್ತಾರೆ. ನಾನು ಲಿಂಗಾಕೃತಿಯಲ್ಲಿ ಉದ್ಭವಿಸಿದ ಈ ಸ್ಥಳವು ಲಿಂಗಸ್ಥಾನವೆಂದು ಕರೆಯಲ್ಪಡುತ್ತದೆ. ಈ ಸ್ಥಳವು ಅರುಣಾಚಲವೆಂದು ಪ್ರಸಿದ್ಧಿಯಾಗುತ್ತದೆ. ಇಲ್ಲಿ ಅರುಣಾಚಲೇಶ್ವರನಾಗಿ ಆವಿಷ್ಕರಿಸಲ್ಪಡುವ ಶಿವಲಿಂಗಾರಾಧಕರು ಸಾಲೋಕ್ಯ, ಸಾಮೀಪ್ಯ,
ಸಾಯುಜ್ಯಾದಿ ಮೋಕ್ಷ ಪದವಿಗಳನ್ನು ಪಡೆಯುವರು ಎಂದು ಅನುಗ್ರಹಿಸಿ ಕೊನೆಯದಾಗಿ ಶಿವನು ವಿಷ್ಣು ಬ್ರಹ್ಮರೊಂದಿಗೆ ಹೀಗೆಂದನು. ವಿಷ್ಣುವಿದಾದರೆ ನನ್ನ ಪರಬ್ರಹ್ಮ ತತ್ವವನ್ನು ನಿಮಗೆ ನಿರೂಪಿಸುವುದಕ್ಕೇನೆ ನಿರಾಕಾರವು, ನಿರ್ಗುಣವು, ನಿರುಪಮಾನವು, ಅಪರಿಮಾಣವೂ ಆದಂತಹ ಈ ಲಿಂಗ ರೂಪದೊಂದಿಗೆ ನಿಮಗೆ ದರ್ಶನವನ್ನು ಕೊಟ್ಟೆನು. ಸಕಲತ ನಿಷ್ಕಲತ ರೂಪಗಳು ನನಗೆ ಮಾತ್ರವೇ ಸಾಧ್ಯ. ಆದ್ದರಿಂದ ನಾನೇ ಪರಬ್ರಹ್ಮನೆನ್ನುವ ತಿಳಿಯಿರಿ. ನನಗೂ ಲಿಂಗಕ್ಕೂ ಯಾವುದೇ ರೀತಿಯ ಭೇದವಿಲ್ಲ. ಪ್ರತಿನಿತ್ಯವೂ ಲಿಂಗಾರಾಧನೆಯನ್ನು ಮಾಡಿರಿ. ನಿಜಕ್ಕೂ ನಾನು ಒಂದು ಕಡೆ ನಿಲ್ಲುವವನಲ್ಲ. ಆದರೂ ಎಲ್ಲಿ ಲಿಂಗ ಪ್ರತಿಷ್ಠೆ ನಡೆಯುತ್ತದೆಯೋ ಅಲ್ಲಿ ಮಾತ್ರ ತಪ್ಪದೇ ಇರುತ್ತೇನೆ. ಒಂದೇ ಒಂದು ಲಿಂಗ ಪ್ರತಿಷ್ಠೆಯನ್ನು ಮಾಡಿಸಿದರೆ ಶಿವಸಮಾನನಾಗಿ ಕೈಲಾಸದಲ್ಲಿ ವಾಸಿಸುತ್ತೀರ. 2 ಲಿಂಗಗಳನ್ನು ಪ್ರತಿಷ್ಠಿಸಿದರೆ ಮಹಾ ಕೈಲಾಸದಲ್ಲಿ ಶಿವಾನಂದ ಅನುಭವಕರಾಗಿ ಶಿವ ಸಾಯುಜ್ಯವನ್ನು ಪಡೆಯುತ್ತೀರ. ಲಿಂಗ ಪ್ರತಿಷ್ಠೆಯು ತುಂಬಾ ಪ್ರಧಾನವಾದುದು. ಲಿಂಗ ಭಾವದಿಂದ ಮೂರ್ತಿಯನ್ನು ಪ್ರತಿಷ್ಠಿಸಿದರೂ ಸಹ ಅದು ಶಿವಕ್ಷೇತ್ರವೇ ಆಗುತ್ತದೆಂದು ಪರಮೇಶ್ವರನು ಪ್ರಬೋಧಿಸಿದನು. ಈಗ ನಾವು ಪಂಚಕೃತ್ಯಗಳ ವಿವರಣೆ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮ ವಿಷ್ಣುವರು ಪಂಚಕೃತ್ಯಗಳ ಬಗ್ಗೆ ವಿವರಿಸುವಂತೆ ಈಶ್ವರನನ್ನು ಬೇಡಿದರು. ಆಗ ಶಿವನು, ಈ ಸಂಸಾರವನ್ನು ಬಳ್ಳಿಯಂತೆ ಬೆಳೆಸುವುದೇ ಸೃಷ್ಟಿ ಎಂದು ಕರೆಯಲ್ಪಡುತ್ತದೆ. ಆ ರೀತಿ ಬೆಳೆಯುವ ಸೃಷ್ಟಿಯನ್ನು ಕ್ರಮಶಿಕ್ಷಣದಲ್ಲಿಟ್ಟು ಅಕ್ರಮಗಳಿಂದ ರಕ್ಷಿಸುವುದೇ ಸ್ಥಿತಿಯಾಗುತ್ತದೆ. ಯಾವ ತತ್ಸಮಸ್ತ ಪ್ರಪಂಚದ ಸ್ಥೂಲ ರೂಪವನ್ನು ವಿಭಜಿಸಿ ಸೂಕ್ಷ್ಮ ರೂಪವನ್ನಾಗಿ ಬದಲಾಯಿಸುವುದೇ ಲಯ. ಸೂಕ್ಷ್ಮೀಕರಿಸುವುದನ್ನ ಪುನಃ ಸೃಷ್ಟಿಯವರೆಗೂ ಸಂರಕ್ಷಿಸುವುದು ತಿರೋಭಾವವೆನ್ನುತ್ತಾರೆ. ಶಿವಾರಾಧನಾ ಪರರಾದ ಜೀವಿಗಳೆಲ್ಲರನ್ನೂ ಬಂಧಮುಕ್ತರನ್ನಾಗಿ ಮಾಡುವುದೇ ಅನುಗ್ರಹವೆಂದು ಕರೆಯಲ್ಪಡುತ್ತದೆ. ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವನೆಗಳು ಪ್ರಪಂಚದ ಸಂಬಂಧಿಸಿರುವಾದರೆ ಅನುಗ್ರಹವು ಮಾತ್ರ ಕೇವಲ ಶಿವನಿಗೆ ಸಾಧ್ಯವಾದುದು. ಸಮಸ್ತವೆಲ್ಲವೂ ಭೂಮಿಯಿಂದಲೇ ಹುಟ್ಟುತ್ತದೆ, ನೀರಿನಿಂದಲೇ ಬೆಳೆಯುತ್ತದೆ, ತೇಜಸ್ಸಿನಿಂದಲೇ ಹರಿಯಲ್ಪಡುತ್ತದೆ, ವಾಯುವಿನಿಂದಲೇ ಕಣ್ಮರೆಯಾಗುತ್ತದೆ, ಆಕಾಶವೇ ಸತ್ಯವಾಗುತ್ತದೆ, ಅಂದರೆ ಶಿವಸ್ವರೂಪವುಳ್ಳದ್ದಾಗುತ್ತದೆ. ಈ 5 ಕಾರ್ಯಗಳ ನಿರ್ವಹಣೆಗಾಗಿಯೇ ನಾನು ಪಂಚಮುಖನಾಗಿದ್ದೇನೆ. ಹಿಂದೆ ನೀವು ದೊಡ್ಡ ತಪಸ್ಸನ್ನು ಮಾಡಿ ನನ್ನ ಅನುಗ್ರಹದಿಂದ ಒಬ್ಬರು ಸೃಷ್ಟಿಯನ್ನು ಮತ್ತೊಬ್ಬರು ಸ್ಥಿತಿಯನ್ನು ನೆರವೇರಿಸುವ ಶಕ್ತಿಯನ್ನು ಪಡೆದಿದ್ದೀರಾ. ಲಯ, ತಿರೋಭಾವಗಳೆರಡೂ ರುದ್ರ ಮಹೇಶ್ವರರ ಸ್ವಂತವಾಗಿವೆ. 5ನೇ ಅನುಗ್ರಹವನ್ನು ಸಾರ್ವತಿತನಾದ ನಾನೊಬ್ಬನೇ ದಯಪಾಲಿಸುವೆನು. ರುದ್ರ ಮಹೇಶ್ವರರು ನಿರಹಂಕಾರಿಗಳಾಗುವುದರಿಂದ ವಾಹನ, ಆಸನ, ವೇಷಾದಿಗಳೆಲ್ಲದರಲ್ಲೂ ನನ್ನಂತೆಯೇ ಇದ್ದಾರೆ. ನೀವು ಮಾತ್ರ ಅಹಂಭಾವರಾಗಿ ನನ್ನನ್ನು ವಿಸ್ಮರಿಸಿದ್ದರಿಂದ ನನ್ನದಲ್ಲದ ರೂಪವನ್ನು ಪಡೆದವರಾಗಿ ಅವಿವೇಕಿಗಳಾಗಿದ್ದೀರಾ. ನನ್ನ ಮೇಲೆ ನಿಮಗೆ ನಿತ್ಯವೂ ನಿಷ್ಠೆಯನ್ನು ಹೊಂದುವುದಕ್ಕೆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಕೊಡುತ್ತಿದ್ದೇನೆ, ಸ್ವೀಕರಿಸಿರಿ. ಪ್ರಣವವು ಶಿವಶಕ್ತಿಗಳೆರಡನ್ನೂ ಬೋಧಿಸುತ್ತದೆ. ಅದರಿಂದಲೇ ಪಂಚಾಕ್ಷರಿಯು ಉದ್ಭವಿಸಿದೆ. ಪಂಚಾಕ್ಷರಿಯಿಂದ ತ್ರಿಪಾದ ಗಾಯತ್ರಿ, ಅದರಿಂದ ಸರ್ವ ವೇದಸಾರಸತ್ವವೂ ಆವಿರ್ಭವಿಸಿದೆ. ಮಂತ್ರಗಳು ಉತ್ಪನ್ನವಾಗಿವೆ. ಒಂದೊಂದು ಮಂತ್ರಾರಾಧನೆಯಿಂದ ಅದಕ್ಕೆ ಸೇರಿದ ವಾಂಛೆಗಳು ಮಾತ್ರವೇ ಪರಿಪೂರ್ಣವಾಗುತ್ತವೆ. ಎಲ್ಲಾ ಮಂತ್ರಗಳು ಕೂಡ ಭೋಗಪ್ರದಗಳೇ ಆಗಿವೆ. ಪಂಚಾಕ್ಷರಿ ಮಂತ್ರ ಒಂದೇ ಭೋಗಗಳೊಂದಿಗೆ ಮೋಕ್ಷವನ್ನು ಸಹ ಪ್ರಸಾದಿಸಬಲ್ಲ ಏಕೈಕ ಮಂತ್ರ ಎಂದು ಹೇಳಿ ಬ್ರಹ್ಮನನ್ನು ವಿಷ್ಣುವನ್ನು ಉತ್ತರಾಭಿಮುಖವಾಗಿ ಕುಳ್ಳಿರಿಸಿ ಅವರ ಬಲಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದನು. ತದನಂತರ ಅವರ ಕೋರಿಕೆಯಂತೆ ಯಂತ್ರ, ತಂತ್ರ, ಮಂತ್ರಗಳೆಲ್ಲವನ್ನು ಸಹ ಅರ್ಧ ನಕ್ಷತ್ರಯುಕ್ತವಾದ ಚತುರ್ದಶಿ ಎಂದು ಶಿವ ಪಂಚಾಕ್ಷರಿ ಜಪವು ಅಖಂಡವಾದ ಫಲವನ್ನು ಕೊಡುತ್ತದೆ. ಶಿವಾರಾಧನೆಯನ್ನು ಮೀರಿದ ಪುಣ್ಯವಿಲ್ಲ. ಅದರಲ್ಲೂ ಶಿವಮೂರ್ತಿ ತತ್ವಕ್ಕಿಂತಲೂ ಲಿಂಗಾರಾಧನೆ ಶ್ರೇಷ್ಠವಾದುದು. ಒಂದು ಲಿಂಗವನ್ನಾಗಲಿ ವೈದಿಕ ವಿಧಾನದೊಂದಿಗೆಯಾಗಲಿ ಸ್ವಹಸ್ತದೊಂದಿಗೆಯಾಗಲಿ ಸದ್ವಿಪರ ಹಸ್ತದೊಂದಿಗೆಯಾಗಲಿ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಬಹುದು. ಪ್ರತಿಷ್ಠಿಸಿದ ಲಿಂಗವನ್ನು ಪ್ರತಿನಿತ್ಯವೂ ಷೋಡೋಪಚಾರಗಳೊಂದಿಗೆ ಸೇವಿಸುವುದರಿಂದ ಶಿವಪದ ಪ್ರಾಪ್ತಿಯು ತಪ್ಪದೆ ಲಭಿಸುತ್ತದೆ. ಭಕ್ತರ ಎಲ್ಲ ವಿಧದಲ್ಲೂ ಅನುಕೂಲವಾದ ಶುಭ ಸಮಯದಲ್ಲಿ ಯಾವುದಾದರೂ ಪುಣ್ಯ ನದಿ ತೀರದಲ್ಲಿ ಲಿಂಗವನ್ನು ಪ್ರತಿಷ್ಠಿಸಬೇಕು. ಪ್ರತಿಷ್ಠೆ ಮಾಡುವುದಕ್ಕೆ ಪಾರ್ಥಿವ ಲಿಂಗವಾಗಲಿ ತೇಜೋಮಯವಾದ ಲಿಂಗವಾಗಲಿ ಶ್ರೇಷ್ಠಕರ. ಚರಲಿಂಗವಾಗಲಿ ಚಿಕ್ಕದಾಗಿರಬೇಕು. ಯಾವುದೇ ಲಿಂಗವಾದರೂ ಪೀಠ, ಪಾಣಿಪಟ್ಟವನ್ನು ಹೊಂದಿರಬೇಕು. ಪೀಠವು ಚತುರಾಕಾರವಾಗಿ ಆಗಲಿ
ತ್ರಿಕೋನಾಕಾರವಾಗಿ ಆಗಲಿ ಇರಬೇಕು. ಎತ್ತರದಲ್ಲಿ ನಡುವೆ ಸಣ್ಣಗೆ ಇರುವುದು ಮಾತ್ರ ಪ್ರಧಾನವಾಗುವುದು. ಲಿಂಗವನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆಯೋ ಪಾಣಿಪಟ್ಟವನ್ನು ಸಹ ಅದೇ ವಸ್ತುವಿನಿಂದ ಮಾಡಿರಬೇಕು. ಚರಲಿಂಗವಾದಲ್ಲಿ ಲಿಂಗ ಮತ್ತು ಪೀಠಗಳೆರಡು ಒಂದಾಗಿಯೇ ಇರಬೇಕು. ಬಾಣಲಿಂಗಕ್ಕೆ ಮಾತ್ರ ಈ ನಿಯಮವು ವರ್ತಿಸುವುದಿಲ್ಲ. ಕರ್ತನ 12 ಇಂಚುಗಳಷ್ಟು ಲಿಂಗ ಪ್ರಮಾಣವಿರಬೇಕು. ಅದಕ್ಕಿಂತಲೂ ಹೆಚ್ಚಾಗಿಯೂ ಒಳ್ಳೆಯದೇ, ಆದರೆ ಕಡಿಮೆಯಾದರೆ ಮಾತ್ರ ಫಲಿತವೂ ಸಹ ಕಡಿಮೆಯೇ ಆಗುತ್ತದೆ. ಲೌಕಿಕ ವಾಸನೆತೀತನಾಗಿ ಕೇವಲ ಮೋಕ್ಷಗಾಮಿಯಾದ ಕರ್ತನಿಗೆ ಮಾತ್ರ ಏಕಾಂಗುಳ ಅಂದರೆ 1 ಇಂಚು ಪ್ರಮಾಣದಲ್ಲಿರುವ ಲಿಂಗವಾದರೂ ಸರಿ ಹೋಗುತ್ತದೆ. ಲಿಂಗ ಪ್ರತಿಷ್ಠೆಯನ್ನು ಮಾಡುವವರು ಗೋಪುರದೊಂದಿಗೆ ಸೇರಿದ ದೇವಾಲಯವನ್ನು ಕಟ್ಟಿಸಬೇಕು. ಲಿಂಗ ಪ್ರತಿಷ್ಠಾರ್ಥವಾಗಿ ಗರ್ಭಗುಡಿಯಲ್ಲಿ ವೇದಿಕೆಯನ್ನು ನಿರ್ಮಿಸಬೇಕು. ಆ ವೇದಿಕೆಯ ಗುಣಿಯಲ್ಲಿ ನವರತ್ನಗಳನ್ನು ಹಾಕಬೇಕು. ಲಿಂಗ ಪ್ರತಿಷ್ಠಾಪನೆಯ ವೇಳೆಯಲ್ಲಿ ಸದ್ಯೋಜಾತಾದಿ ಮಂತ್ರಗಳೊಂದಿಗೆ ಶಿವಲಿಂಗವನ್ನು ಪೂಜಿಸಬೇಕು. ಅಚಮನವನ್ನು ಮಾಡಬೇಕು. ಶಿವ ಪರಿವಾರವನ್ನು ಪೂಜಿಸಬೇಕು. ಗುರುಗಳನ್ನು ಸತ್ಕರಿಸಬೇಕು. ಬಂಧುಗಳನ್ನು ಆಪ್ತರನ್ನು ಸನ್ಮಾನಿಸಬೇಕು. ಯಾಚಕರಿಗೂ ದರಿದ್ರರಿಗೂ ಅನ್ನ ವಸ್ತ್ರಾದಿಗಳನ್ನು ಕೊಡಬೇಕು. ಅನಂತರ ಯುಕ್ತ ಮಂತ್ರ ಪಠನ, ಮಂಗಳವಾದ್ಯ ಸ್ವರಗಳ ನಡುವೆ ಪಂಚಾಕ್ಷರಿ ನಾದಗಳೊಂದಿಗೆ ಲಿಂಗ ಪ್ರತಿಷ್ಠೆಯನ್ನು ಮಾಡಿ ಪೀಠವನ್ನು ಇಡಬೇಕು. ಅದು ಸ್ಥಿರವಾಗಿರುವಂತೆ ತಕ್ಕ ರೀತಿಯಲ್ಲಿ ಭೂಮಿಯೊಳಗೆ ಬಂಧಿಸಬೇಕು. ಅದೇ ರೀತಿ ಉತ್ಸವ ಮೂರ್ತಿಗಳನ್ನು ಸಹ ಶಿವ ಪಂಚಾಕ್ಷರಿ ಮಂತ್ರ ಪಠನದೊಂದಿಗೆ ಪ್ರತಿಷ್ಠಿಸಬಹುದು. ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ಕಥೆಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.